ಗಿಣಿ ಗಿಣಿ ನೋಡ್ರ ಜೋಡಿ ಬಿಟ್ಟು ಎಲ್ಲಿ ಕುತ್ಕೊಂಡ್ತತ್ತೆ ಗಿಣಿ. ಅದಕ್ಕೆ ಹೆಂಡ್ತಿ ಮಗ್ಳಾಗ ಹೋಗಿ ಅಂಟ್ಕೊಂಡು ಕುಂತ್ಕೊಂಬಿಟ್ಟದ ಇವನು. ಅಲ್ಲವ ನಿನ್ನ ಮಾತಿಗೆ ನೋಗ ನೋಡೋಣ ಒಂದು ಗೊತ್ತಾಗ್ತಲ್ಲ ನೋಡವ. ಅದೇನಾಯ್ತು ಏನಿಲ್ಲ ಅಂತ ಹೇಳಿದ್ರೆ ನನಗೂ ಗೊತ್ತಾಕತ್ತವ. ನೀನು ಯಾಕೋ ಅಳ್ತೀಯ, ನೀನು ಯಾಕೋ ನಗ್ತೀಯ? ನಾನು ಅಳ್ಬೇಕು, ನಗಂಗಿಲ್ಲ ಅಂತ ಪರಿಸ್ಥಿತಿ ಐತೆ. ಇವಳನ್ನ ಮೊಮ್ಮಗಳು ಅಂತ ನೋಡ್ಕೊಂಡ್ಲಲ್ಲ, ನನ್ನ ಹೊಟ್ಟೆಗೆ ಬಿದ್ದು ಮಗಳು ಅಂತ ನೋಡ್ಕೊಂಡೆ ನಾನು. ಮಗಳಂತ ನೋಡ್ಕೊಂಡದಕ್ಕೆ ಸರ್ಯಾಗ ನನಗೆ ಬಗಣಿಗೆ ಊಟ ಇಟ್ಟುಬಿಟ್ಲಿ ಅವಳು. ಅಜ್ಜಿ, ನಾನು ಆಗ್ಲಿಂದ ತಾಳ್ಮೆಯಿಂದ ಮಾತಾಡ್ತಿದ್ದೀನಿ, ನನ್ನ ತಾಳ್ಮೆ ಕೆಡಿಸ್ಬೇಡ. ಅದು ಯಾರಿಗೆ ಏನು ಹೇಳಿದ್ದೀನಿ ಫಸ್ಟ್ ಹೇಳ್ಬಿಟ್ಟು ನಿನ್ನ ಕತೆ ಪುರಾಣ ಸ್ಟಾರ್ಟ್ ಮಾಡು. ಹೇಳ್ತೀನಿ ಕಣೆ, ಹೇಳ್ತೀನಿ. ಅಲ್ಲ ಕಣೆ, ನಾನು ಉಣ್ಣೋದೆಷ್ಟು ಉಣ್ತೀನಿ? ಉಂಡ್ರೆ ಅರ್ಧ ಮುದ್ದೆ ಉಣ್ತೀನಿ. ಒಂದು ಮುದ್ದೆ ಉಂಡ್ರೆ ನನಗೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ನೀನು ಅವಳು ತಿಪ್ಪಿ ಹತ್ರ ಹೋಗಿ ನಮ್ಮ ಅಜ್ಜಿ ಹೊಂದಿ ತಿಂದಂಗೆ ತಿಂತಾಳೆ, 2 ಮುದ್ದೆ ಉಣ್ತಾಳೆ. ಮಧ್ಯಾಹ್ನ 2 ಮುದ್ದೆ ಉಣ್ತಾಳೆ, ರಾತ್ರಿಗೆ 2 ಮುದ್ದೆ ಉಣ್ತಾಳೆ. ಇಂಥದೇ ಅಡುಗೆ ಬೇಕು, ಅಂಥದ್ದೇ ಅಡುಗೆ ಬೇಕು. ನನ್ನನ್ನು ಅಯ್ಯೋ ಅನ್ನಿಸ್ತಾಳೆ. ನನಗೆ ಕೊಡಬಾರ್ದು ಕಾಟ ಕೊಡ್ತಾಳೆ. ನನ್ನ ಮನೆಯಿಂದ ಹೊರಗೆ ನಿಲ್ಲಿಸಿದ್ಲು, ಮಳೆ ಬರ್ತಿತ್ತು ಅಂತೆಲ್ಲ ಚಾಡಿ ಹೇಳ್ಕೊಂಬಂದಿದೆಯಲ್ಲ. ನನ್ನ ಮಾನ ಮರ್ಯಾದೆ 3 ಕಾಸಿಗೆ ರಜಾಕ್ ಬಂದೆಯಾ ನೀನು? ನಾನು ಯಾವಾಗ ನಿನಗೆ ಹಂಗೆ ಮಾಡಿದ್ದೆ? ನಾನು ಯಾವಾಗ ನಿನಗೆ ಕಾಟ ಕೊಟ್ಟಿದ್ದೆ ಹೇಳೇ? ವಿಶಾಲಿ, ನಮ್ಮವ್ವ ನಿನಗೆ ಯಾವಾಗ ಹೆಂಗೆ ಕಾಟ ಕೊಟ್ಟಿದ್ಲು? ನಮ್ಮವ್ರ ಬಗ್ಗೆ ಹಿಂಗೆಲ್ಲ ಹೇಳ್ಕೊಂಬಂದಿದೀಯಾ? ಅಲ್ಲೂ ಉದ್ರಿಸ್ಬಿಡ್ತೀನಿ ಅದೇ ಅವಳು. ಅರೇ ರೇ 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 ರೇ, ಗಿಣಿ ನೋಡ್ರೋ ಗಿಣಿ, ಏನು ಚಂದ ಮಾತಾಡ್ತೈತೆ. ಅದು ಇವತ್ತು ಅವನ ಪರವಾಗಿ ಮಾತಾಡ್ತೈತೆ. ಕೇಳೋ, ಇನ್ನು ಗಂಡಸಾಗಿ ಜೋರಾಗಿ ಕೇಳೋ. ಯಾವ ನಾನು ಗಂಡಸೆ, ಸುಮ್ಮ ಕೂತ್ಕ. ನೀನು ಅರ್ಧಡಿ ಗೊತ್ತಿಲ್ಲ ಗಂಡು ಸೇತಿದ್ದೋ ಹೆಂಗೆ ಸೇತಿದ್ದೆ ಅಂತ. ಎತ್ತ ಮಾತಾಡ್ತೀಯವ ನೀನು? ಅವನಪ್ಪ, ನಾನು ಅರ್ಧಾಗ ನೀನು ಗಂಡಸೆ ಆಗಿದ್ದೆ. ಬೇಡ ದೊಡ್ಡನ್ನ ಆದ್ಮೇಲೂ ಗಂಡಸಾಗಿದ್ದೆ ನೀನು. ಇವಳು ಕಟ್ಗೆ ಅಂದಲ್ಲ, ಅವಾಗಿಂದ ನೀನು ಅವ್ವ ಹೇಳಿದ್ದು ಲೆಕ್ಕಿಲ್ಲ, ಯಾರು ಹೇಳಿದ್ದು ಲೆಕ್ಕಿಲ್ಲ. ಹಂಗಾಗಿ ನೀನು ಅಮ್ಮೋರ್ ಗಂಡಾಗಿದೀಯ ಅಷ್ಟೇ ನೋಡು. ಸುಮ್ಮನಿರವ. ನಿನ್ನ ಮಾತು ಯಾರೋ 4 ಜನ ಕೇಳಿದರೆ ನಗ್ಬಾರ್ದು ಕಡೆ ನಕ್ಕು ಬಿಡ್ತಾರೆ. ಹೇಳಿ, ಯಾವಾಗ ನಮ್ಮವ್ವ ನಿನಗೆ ಕಾಟ ಕೊಟ್ಟಿದ್ಲು? ನಿನಗೆಷ್ಟು ಧೈರ್ಯ ಅಹಂಕಾರ ನಿನಗೆ ಹೆಚ್ಚಾಗೈತೆ. ನಮ್ಮ ಮನೆಗಳು ನಮ್ಮ ಅಕ್ಕನ ಮಗಳು ಅಂತ ನಾನು ಬೆಲೆ ಕೊಟ್ಟು ನಿನಗೆ ತಾಳಿ ಕಟ್ಟಿ ಈ ಮನೆಗೆ ನಿನಗೇನು ಕಮ್ಮಿ ಮಾಡಿದ್ದೀನಿ? ಹಂಗೆ ರಾಣಿ ಇದ್ದಂಗೆ ಇದೀಯಾ, ಆದರೂ ನಮ್ಮ ಬಗ್ಗೆ ಚಾಡಿ ಹೇಳ್ಕೊಂಬಂದಿದೀಯ. ಬಾಯ್ ಬಿಡಿ. ನಾನಂತ ಹೇಳೇ ಕಣ್ರಿ. ಆಕಿ ಕುಡುಕ್ ತಿಪ್ಪವನ್ ಮಾತು ಕೇಳ್ಕೊಂಡು ನನ್ನನ್ನು ನೀವೆಲ್ಲರೂ ಸೇರ್ಕೊಂಡು ಬಾಯಿ ಬಂದಂಗೆ ಮಾತಾಡ್ತಿದ್ದೀರಾ. ಕರೆಸ್ರಿ ಆಕಿನ ಫಸ್ಟು, ಕೇಳ್ತೀನಿ. ಇಲ್ಲ ಬರ್ರಿ ಆಕಿ ಮನೆ ಹತ್ರ ಹೋಗೋಣ. ಓಹೋ, ಇವಳು ತಪ್ಪಿಸ್ಕೊಳಕ್ಕೆ ಅವಳು ಸುಳ್ಳು ಹೇಳಿದ್ಲು, ಹಂಗೆ ಹೇಳಿದ್ಲು ಅಂತ ಹೇಳ್ತದಳು ನೋಡವಳು. ಎಷ್ಟರ ಮಟ್ಟಿಗೆ ಇದ್ದಾಳೆ. ಅವಳ ಹತ್ರ ಹೋಗಿ ಅದೇ ಬಾಯಿ ಮಾಡಿ ಜಗಳ ಮಾಡಿ ಪಾಪ ಅವಳು ಹೆದರ್ಕೊಂಡು ಇಲ್ಲ ನಾನು ಹಂಗೆ ಹೇಳಿಲ್ಲ ಅಂತ ಅವಳು ಉಲ್ಟಾ ಆಗ್ಬೇಕಲ್ಲ. ಅದಕ್ಕೆ ಅವ್ರ ಮನೆ ಹತ್ರಕ್ಕೆ ಹೋಗೋಣಂತಳು ನೋಡ್ರಿ ಅಂತೇಳು. ಅಲ್ಲಾಜಿ, ಮನೆಗಳವ್ರ ಮಾತಿಗಿಂತ ನಿನಗೆ ಹೊರಗಿನವ್ರ ಮಾತೇ ಹೆಚ್ಚಾಗೈತೆ ನೋಡು. ಖಂಡಿತವಾಗ್ಲೂ ನಾನು ತಪ್ಪಾಗಿ ಅಕ್ಕಿ ಹತ್ರ ಏನು ಮಾತಾಡಿಲ್ಲ. ನನ್ನನ್ನು ಯಾಕೆ ನಂಬಲ್ಲ ನೀವು? ನಿಮಗೆ ಹೊರಗಿನರೇ ಹೆಚ್ಚಾದ್ರಾ? ಈಗ ಇಬ್ಬರು ಸಾಕು ಮಾಡ್ರಿ. ಮೊದಲು ಏನಾಗೈತೆ ಏನಿಲ್ಲ ಅಂತ ತಿಳ್ಕೊಳ್ಳೋಣ. ನಡ್ರಿ, ಆಕೆ ತಿಪ್ಪವನ ಮನೆ ಹತ್ರನೇ ಹೋಗೋಣ. ಬಾರ ಹೋಗೋಣ. ನನಗೇನು ಭಯನೇ? ಅಯ್ಯೋ ದೇವ್ರಿ, ನಾನು ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿದವ್ರಿಗಿರ್ಬೇಕು ಭಯ, ನನಗಲ್ಲ. ಬರ್ರಿ ಹೋಗೋಣ. ತಿಪ್ಪಿ ಬಾರೇ. ಆಗ ಶಣವ ಏನೆಲ್ಲ ಕುಟುಂಬ ಸಮೇತ ಬಂದ್ಬಿಟ್ಟಿರ. ಬರ್ರಿ ಒಳಗೆ ಬರ್ರಿ. ಅಪರೂಪ ಅಂತವ ನಮ್ಮ ಮನೆಗೆ ಬರೋದ ನೀವು. ಎಷ್ಟು ದಿನ ಆದ್ಮೇಲೆ ಬಂದಿದ್ದೀರಾ. ಬರ್ರಿ, ಏನಾನ ತಿಂಡಿ ಮಾಡ್ತೀನಿ. ಟೀ ಕಾಫಿ ಏನಾನ ಕುಡ್ಕೊಂಡು ಹೋಗುವಂತ್ರಿ. ನಾವಿಲ್ಲಿ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ ಕಣಮ್ಮ.
ಆ ನೀನ್ ಎಷ್ಟ್ರ ಮಟ್ಟಿಗೆ ಇದೀನಿ ನೋಡು. ಅನ್ನ ಹಾಕಿದ ಮನೆಗೇನೆ ವಿಷ ವಿಷ ಹಾಕ್ತಾ ಇದೀಯಲ್ಲ. ನಿನ್ಗೆ ವಯಸ್ಸಾಗತ್ತೆ, ಬುದ್ಧಿಲ್ಲ ನಿನ್ ತಲೆಗೆ. ಏ ವಿಷಲ ಯಾಕೆ, ಏನಾತೆ ಹಿಂಗ್ಯಾಕೆ ಮಾತಾಡ್ತಿದೀಯ? ನನಗೆ ಹುಚ್ಚು ಹುಚ್ಚು ನಾಯಿ ಕಡ್ದುಬಿಟ್ಟತ್ತೆ. ಅದಕ್ಕೆ ನೀನ್ ಕಚ್ಚೋಗಣ ಅಂತ ಬಂದಿದ್ದೀನಿ. ಹೌದೇ? ಯಾವಾಗ ಕಚ್ಚುತ್ತೆ? ಅಯ್ಯೋ ಪಾಪ ಕಚ್ಚಬಾರ್ದು ಕಣೆ ಹುಡುಗಿ. ಹೋಗಿ ಅದೇ ಯಾವುದೋ ಇಂಜೆಕ್ಷನ್ ಮಾಡ್ತಾರಂತೆ ಕಣೆ ಹೊಟ್ಟಿಗೆ, ಮಾಡಿಸ್ಕೊಂಬರೋಗೆ. ಎಲ್ಲ ಕಣಲ್ಲ ಹುಡುಗ, ನೀನೆಂತ ನಾಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಬಿಟ್ಟು ಇಲ್ಲಿ ಕರ್ಕೊಂಬಂದಿದೀಯಲ್ಲ. ನಾನೇನು ಡಾಕ್ಟ್ರು ಅಥವಾ ನಾನೇನು ಔಷಧಿ ಕೊಡ್ತೀನೇನ? ನೀನು ಡಾಕ್ಟ್ರು ನರ್ಸ, ನಮಗವೆಲ್ಲ ಬೇಡ. ನೀನು ನನ್ನ ಹತ್ರ ಏನಂತ ಹೇಳಿದೆ ಅದನ್ನ ಹೇಳು ಫಸ್ಟು. ಸಣ್ಣವ, ನಾನೇನು ಹೇಳಿದೆ ಸಣ್ಣವ? ಯಾಕವ ನೀವೆಲ್ಲ ಒಂಥರ ಮಾತಾಡ್ತಾ ಇದ್ದೀರಾ? ಅಲ್ಲ, ನಾನು ನಿಮಗೇನು ದ್ರೋಹ ಮಾಡಿದ್ದೆ? ಬಂದ ತಕ್ಷಣ ಬಾರವ ಉಣ್ ಬಾರವ ಅಂತೇಳಿ ತಟ್ಟಿಗೆ ಹಾಕ್ಕೊಡ್ತೀನಿ ಬಿಸಿ ಬಿಸಿ ಮುದ್ದೆನ. ಗಂಟ್ಲು ಮಠ ನುಂಗಿ ಬರ್ತೀಯ. ಟೀ ಕಾಫಿ ತಿಂಡಿ ಎಲ್ಲದೂ ತಿಂದು ಬರ್ತೀಯ. ನಾನು ಮಾಡಿಕ್ಕಿರೋ ಕೈಯಾಗೆ ನನಗೇನೆ ನೀನು ಹೆಂಗ ದ್ರೋಹ ಮಾಡಿಬಿಟ್ಟಲ್ಲ. ನಾನು ನಮ್ಮ ಅಜ್ಜಿ ಬಗ್ಗೆ ಏನು ಹೇಳಿದ್ದೆ ನಿನ್ನ ಹತ್ರ ಚಾಡಿನ ಹೇಳವ? ಥೋ 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 ಥೋ, ನಿನ್ನ ಬಂಗಾರದ ಹುಡುಗಿಯವ, ನೀನ್ಯಾಕೆ ಚಾಡಿ ಹೇಳ್ತೀಯ ತಾಯಿ ನಮ್ಮವನೇ? ನಾನೇನು ಹೇಳಿಲ್ಲವ. ತೆಗೆ ನಿಮ್ಮ ಅಜ್ಜಿ ಕಿವಿ ಕೇಳಲ್ಲ, ಏನೋ ಕೇಳಿಸ್ಕೊಂಡಿರ್ಬೇಕು. ನಾನೇನೋ ಒಂದು ಹೇಳಿದ್ರೆ ಯಾವ ಒಂದು ತಿಳ್ಕೊಂಡು ನಿಮಗೇನೇನೋ ಹೇಳಿರ್ಬೇಕು ಅನ್ಸುತ್ತೆ ಅಲ್ಲೇ. ಯವ್ವ ಸಣವ, ನನಗೆ ಯಾಕೆ ಹೊಡೆದೆ ಸಣವ? ನಿನಗೆ ಹೊಡೆಯೋದಲ್ಲೇ ಅಲ್ಲಿ ಮುರಿದು ಬಿಡ್ತೀನಿ. ನನಗೆ ಕಿವಿ ಕೇಳಲ್ಲ ಅಂತೀಯ? ನಿನಗೆ ಕೇಳಲ್ಲ ನೋಡು ಕಿವಿ. ಅಲ್ಲ ಕಣೆ, ನನ್ನ ಮೊಮ್ಮಗಳು ನನ್ನ ಬಗ್ಗೆ ಏನಂತ ಹೇಳಿದ್ಲು? ಏನಂತ ಹೇಳಿದ್ಲಿ ಸಣವ? ಅದು ಮತ್ತೆ ನನ್ನ ಹತ್ರ ಹಂಗೆ ಹೇಳಿದ ಕಣ್ ಸಣವ. ನಾನೇ ಹತ್ಲ ಕೇಳಿಸ್ಕೊಂಡ, ಏನೋ ನಾನು ಬಾಯಿಗೆ ಬಂದದ್ದೆಲ್ಲ ಹೇಳ್ಬಿಟ್ಟೆ. ನನ್ನ ತಪ್ಪಾತು ಸಣವ. ಈ ಲಂಬಡಿ ನಮ್ಮ ಮನೆಗೇನೆ ತಂದಿಟ್ಟು ತಮಾಷೆ ನೋಡ್ತೀನಿ. ನಾನು ಇಲ್ಲಿಂದ ಹೋಗಿ ನನ್ನ ಮೊಮ್ಮಗಳಿಗೆ ಬಾಯಿಗೆ ಬಂದಂಗೆ ಬೈದ್ನಲ್ಲೇ, ನಿನ್ನಿಂದಾಗಿ ನಮ್ಮ ಸಂಸಾರನೇ ಒಡೆದು ಚೂರು ಚೂರು ಆಗೋದಲ್ಲ ಇವತ್ತು. ನೋಡ್ದೇನಜ್ಜಿ, ಫಸ್ಟು ಅವ್ರವ್ರ ಮಾತನ್ನ ಕೇಳೋದು ಕಮ್ಮಿ ಮಾಡು. ಅವಾಗ ನಿನ್ನ ಕಿವಿ ಓದೋದು ಕಮ್ಮಿ ಮಾಡ್ತಾರೆ ಜನ. ಚೆನ್ನಾಗಿದ್ದಾರನ್ನ ಚೆನ್ನಾಗಿರಕ್ ಬಿಡಲ್ಲ, ಏನೇನೋ ಹೇಳಿ ತಲೆ ಕೆಡಿಸ್ತಾರೆ. ಅದನ್ನ ನೀನು ಫಸ್ಟ್ ತಿಳ್ಕ. ಮನೆಗಳೊಳಗೆ ಫಸ್ಟ್ ನಿನಗೆ ಹೊರಗಿರ್ಬೇಕು, ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅನ್ನೋದು. ಕಣೆ, ನಾನು ಹತ್ರ ಬಿದ್ದು ಏನೇನೋ ನಿನಗೆ ಬೈದ್ಬಿಟ್ಟೆ. ನಂದು ತಪ್ಪಾತ್ ಕಣೆ. ಅಲ್ಲವಾ, ನಿನ್ನ ವಯಸ್ಸಾಗೈತೆ, ನಿನ್ನ ತಲೆಗೆ ಬುದ್ಧಿಲ್ಲ ನಿನಗೆ. ಅಕಸ್ಮಾತ್ ಏನೋ ನನ್ನ ಹೆಂಡ್ತಿ ಬಾಯಿ ತಪ್ಪಿ ಒಂದು ಮಾತು ಅಂದ್ರೂ ಅದನ್ನು ಹೊಟ್ಟೆಗೆ ಇಟ್ಕೊಂಡಿರ್ಬೇಕು. ಅದು ಬಿಟ್ಟು ಹಂಗಂದ್ರು ಹಿಂಗಂದ್ರು ಅಂತ ಹೇಳಿದ್ರೆ ಇದೇನು ಚೆನ್ನಾಗಿರ್ತತೆ ಹೇಳು? ಇಲ್ಲ ಬಿಡಪ್ಪ, ನಂದೇ ತಪ್ಪಾತು. ನಾನು ಎತ್ಲಾಗ ಏನು ಕೇಳ್ಸಣ್ಣ ಕಣಪ್ಪ. ಹಂಗಾಗಿ ನಾನೇನೋ ಹೇಳಕ್ಕೆ ಹೋದೆ, ಅದೇನೇನೋ ಆಯ್ತು. ತಪ್ಪಾತು ಕಣಪ್ಪ, ತಪ್ಪಾತು. ಇನ್ನೊಂದು ಸರಿ ನನ್ನ ಮನೆ ಹತ್ರಕ್ಕೆ ನೀನು ಕಾಲಿಡೆ, ಕಾಲು ಮುರಿದು ಬಿಡ್ತೀನಿ ದಾವಾಳು. ನಿನ್ನ ಬಂಡ ಜನಮಾನ ಆಡ. ಅದಕ್ಕೆ ಕಣೆ, ನಿನ್ನ ಸೊಸೆ ಮಗ ಎಲ್ಲ ಸೇರಿ ನೀನು ಹೊರಕ್ಕೆ ಹಾಕಿರೋದು. ಆದರೂ ನಿನಗೆ ಬುದ್ಧಿ ಬಂದಿಲ್ಲಲ್ಲೇ, ಕುಡಿಗೆ ತಿಪ್ಪಿ. ಇರ್ಲಿ ಬಿಡಿ ಸಣವ, ಏನು ಮಗಳು ಒಂದು ಮಾತು ಅಂದ್ರತ್ನಿ, ಅದನ್ನೂ ಸೋರು ಸಹಿಸ್ಕೊಳಕ್ಕಾಗಲ್ಲೇ. ಹೊಟ್ಟೆಗೆ ಹಾಕಿ ಇರಲಿ. ಏನು ಮಾಡಬಾರ್ದು ಮಾಡಿದೀನ ಮಾಡ್ತೀಯಲ್ಲವ ನೀನು. ನಿನ್ನ ಬಂಡ ಜನ್ಮನ ಆಡ. ನಿಂದು ಒಂದು ಬಾಳ್ಳೆವೆ. ನಿನಗೆ ಬುದ್ಧಿ ಹೇಳೋದು ಒಂದೇ, ಕತ್ತೆ ಮುಂದೆ ಹೋಗಿ ಕಿಂದ್ರಿ ಬಾರಿಸೋದು ಒಂದೇ. ನಡೀರಲ್ಲ ಅವಾಗಾನ ಇವಳೆ ಇನ್ನೊಂದ್ಸರಿ ನನ್ನ ಮನೆ ಹತ್ರ ಬರಲಿ, ಅವಾಗೈತೆ ಗ್ರಾಚಾರ. ಅದಕ್ಕೆ ಕಣವ ದೊಡ್ಡವ್ರು ಹೇಳಿರೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಮೊದಲು ನೀನು ತಾಳ್ಮೆಗೆ ಬಂದು, ಅಲ್ಲ ಕಣೆ ಹಿಂಗಂದಂತೆ ಹೌದಾ ನಿಜನಾ ಅಂತ ಅವಳು ಕೇಳಬೇಕಾಗಿತ್ತು.
ಅವಳು ಇರೋ ಸತಿ ಹೇಳೋಳು ಇಲ್ಲ ಅಜ್ಜಿ ಹಿಂಗಜ್ಜಿ ಅಂತ. ಅದು ಬಿಟ್ಟು ನೀನು ಅವಳ ಮೇಲೆ ಒಂದೇ ಸರಿ ಜಗಳಕ್ಕೆ ಹೋಗ್ತೀಯವ. ಹಾಂ, ಆವಾಗ ಏನಾಕತ್ತೇಳು ಮನೆಗೆ ಬಿರುಕು ಉಂಟಾಕತ್ ಕಣವ. ತಿಳ್ಕ ವಯಸ್ಸಾಗೈತೆ. ಈಗ ಒಂದು ಮನೆ ಕಟ್ತೀವವ, ಮನೆ ಕಟ್ಬೇಕಾದ್ರೆ ಫೌಂಡೇಶನ್ನ ಒಂದು ಆಳವಾಗಿ ತೆಗೆದು ಹಾಕ್ತೀವಿ. ಯಾಕೆ ಹಾಕ್ತೀವಿ? ಮನೆ ಬಿಗಿ ಭದ್ರ ಆಗಿರಲಿ ಅಂತ. ಅದೇ ಫೌಂಡೇಶನ್ ನೆಟ್ಟಗೆ ಹಾಕಿಲ್ಲ ಅಂದರೆ ಮನೆ ಅಲ್ಲಾಡೋಕತ್ತೆ. ನೀನು ಅರಮನೆ ಅಂತ ಮನೆ ಕಟ್ಟಿದ್ರು, ಒಂದು 10 ಫ್ಲೇರ್ ಬಿಲ್ಡಿಂಗ್ ಕಟ್ಟಿದ್ರು ಉಳ್ದೋಕತ್ತೆ. ಗೊತ್ತಾಗ್ತಾ? ನೀನು ಮನೆಗೆ ಫೌಂಡೇಶನ್ ಇದ್ದಂಗೆ. ನೀನು ಬಿಗಿರ್ಬೇಕು. ಬಿಗಿ ಇದ್ದಾಗ ಮೂರನೇ ವ್ಯಕ್ತಿಗಳು ಬಂದು ನೀನು ತಲೆ ಕೆಡಿಸಲ್ಲ. ಇದನ್ನು ತಿಳ್ಕೊಂಡ್ರೆ ಯಾವ ಸಂಸಾರನೂ ಒಡೆಯಲ್ಲ. ಗೊತ್ತಾತಾ? ಕಣಪ್ಪ, ಸರಿಯಾಗಿ ಹೇಳಿದೆ ನೀನು. ಇನ್ನು ಮುಂದಕ್ಕೆ ನಾನು ಯಾಕಪ್ಪ ಅವ್ರವ್ರ ಮಾತು ಕೇಳಕ್ಕೆ ಹೋಗೋಣ? ಬೇಡಪ್ಪ, ಅವ್ರವ್ರ ಮಾತು ಕೇಳಿದಷ್ಟು ನಮ್ಮ ಮನಸ್ಸುಗಳೇ ಕೆಟ್ಟೋಗೋದು. ನಡ್ರಪ್ಪ ಮನೆಗೆ ಹೋಗೋಣ. ಹಾಳಾದಳು. ನನಗೆ ಹೊಡೆದ್ಬಿಟ್ಲು. ಅಯ್ಯಯ್ಯ, ಸೀಮೆಯಾಗಿದ್ದ ಮನೆಯವ್ರದ್ದು. ಅವಳು ಕೈ ಸೇದೋಗ, ಅವಳು ಬಾಯಿ ಸೇದೋಗ ಹಾಳಾದವಳು ಹೆಂಗೆ ಹೊಡೆದ್ಲು ನೋಡು.